ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿತ್ಯ, ಜ್ಯೂಸ್ ತಗೋಬಿಟ್ಟ? ಅಯ್ಯೋ ಅಮ್ಮ, ನಾನು ಅಲ್ಲಿಗೆ ಬಂದು ತಗೋತಿದ್ನಲ್ಲ. ಪರವಾಗಿಲ್ಲ, ತಗೋ. ಥ್ಯಾಂಕ್ ಯು. ನೋಡಿದ್ರತ್ತೆ ಏನ್ ರಾಜ ಮರ್ಯಾದೆ ಅಂತ. ಮನೆಯವ್ರನ್ನ ಕಾಲ್ ಕಸದ ಥರ ನೋಡ್ತಿದ್ದಾರೆ. ಎಲ್ಲೋ ಕಸ ಆಯ್ತಿದ್ದವ್ರು ಬುಡಕ್ ಹೋಗಿ ಹೇಗೆ ಕೈಕಾಲು ಸೇವೆ ಮಾಡ್ತಿದ್ದಾರೆ ನೋಡಿ. ಅವ್ರು ಸೇವೆ ಮಾಡ್ತಿರೋದು ಅಲ್ಲ ನಂಗೆ ಬೇಜಾರಾಗ್ತಿರೋದು. ಇದೆಲ್ಲ ಗೊತ್ತಿದ್ದು ನಮ್ಮಣ್ಣ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡಿದ್ದಾನಲ್ಲ ಅದು. ಅವ್ರ ಜೊತೆ ಸೇರಿ ಚಪ್ಪಾಳೆನೂ ತಟ್ತಾರೆ, ಕೈಯೂ ಮುಗಿತಾರೆ. ಎಲ್ಲ ನಮ್ಮ ಕರ್ಮ. ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು. ಸರಿಯಾಗಿ ನೆಟ್ ಮಾಡ್ಕೊಳ್ಳಿ. ಯಾವ ಜ್ಯೂಸ್ ಕೊಟ್ರಿ? ನಿತ್ಯಗೆ ನಿಮ್ಮ ಕೈಯಾರೆ ನೀವೇ ಕೊಟ್ರಾ? ಹಾ ಅಣ್ಣ, ನಾನೇ ನನ್ನ ಕೈಯಾರಿ ದಾಳಿಂಬೆ ಜ್ಯೂಸ್ ಮಾಡಿಕೊಟ್ಟಿದ್ದೆ. ಅದನ್ನ ನಾವು ರೂಮ್ ತಗೊಂಡು ಹೋಗಿದ್ದು ನಾನೇ ನೋಡಿದ್ದೀನಿ. ಅವತ್ತು ಮನೇಲಿ ಯಾರ್ಯಾರಿದ್ರು? ನಿತ್ಯ ಮೇಡಮ್ ಅವರು, ತಾರಾ ಮೇಡಮ್ ಅವರು, ರಾಧಿಕಾ ಪುಟ್ಟಿ, ಸಂಜಯ್ ಅವರು ಮತ್ತೆ ನಾನು, ಇಷ್ಟೇ ಜನ ಇದ್ದಿದ್ದು. ನಾನು ಹೊರಟಿದಾಗೆ ಎಲ್ಲರೂ ಹೊರಟರು. ನಿತ್ಯ ಮೇಡಮ್ ಅವ್ರು ಮಾತ್ರ ಮನೇಲಿದ್ರು. ಸರಿ, ನೀವು ಹೊರಡಿ. ಸರಿ ಅಣ್ಣ. ಮನೇಲಿ ಇರೋದು ಇಷ್ಟೇ ಜನ, ಇವರಲ್ಲೇ ಒಬ್ರು ಯಾಕೆ ಮಾಡಿರಬಾರ್ದು? ಬಟ್ ನಿತ್ಯ ಪ್ರೆಗ್ನೆಂಟ್ ಅನ್ನೋ ವಿಷಯ ಯಾರಿಗೂ ಗೊತ್ತೇ ಇಲ್ವಲ್ಲ. ಇನ್ ಕೇಸ್ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಮನೇಲಿ ದೊಡ್ಡ ರಂಪಾಟ ಆಗಿರೋದು. ನಿತ್ಯ ತಗೊಂಡಿರೋ ಟ್ಯಾಬ್ಲೆಟು ಮೆಡಿಕಲ್ ಸ್ಟೋರಲ್ಲಿ ಈಸಿ ಆಗಾದ್ರೂ ಸಿಗಲ್ಲ. ಸೊ ಮಿಸ್ ಆಗಿ ಬರೋಕ್ಕೆ ಚಾನ್ಸೇ ಇಲ್ಲ. ಬೇಕು ಅಂತಾನೆ ಯಾರೋ ತಂದಿದ್ದಾರೆ. ಯಾರು? ಸಂಜು, ಕಂಟ್ರೋಲ್ ಕಂಟ್ರೋಲ್ ಯೋರ್ ಸೆಲ್ಫ್. ವಿಷಯ ಏನು ಅಂತ ಅಣ್ಣನ ಹತ್ರ ನೇರವಾಗಿ ಮಾತಾಡು. ಅವ್ರಿಗೆ ಗೊತ್ತಿಲ್ದಿರೋದು ಏನಿದೆ ಅತ್ತೆ? ಎಲ್ಲ ಗೊತ್ತಿದ್ರು ಸುಮ್ಮನಿದ್ದಾರೆ. ನೋಡಿದ್ಯಾ ಅಣ್ಣ, ನಿನ್ ಮಗ ನಿನ್ ಮೇಲೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನಂತ? ನೀವಿಬ್ರು ಹೇಗೆ ಗೊತ್ತಾ? ನಿಮಗೆ ಬೇಕಾದಾಗ ನಾನು ಮಾಡಲಿಲ್ಲ ಅಂದರೆ ಬುಡಕ್ಕೆ ಬೆಂಕಿ ಇಟ್ಟಂಗೆ ಆಡ್ತೀನಿ. ಹಾಗಂತ ನಿಮಗೆ ಏನಾದರೂ ಮಾಡಿ ಅಂತ ಹೇಳಿದ್ರೆ ನನ್ನ ಬುಡಕ್ಕೆ ಬೆಂಕಿ ತಂದಿಡ್ತೀನಿ. ಏನು ಇಂಡೈರೆಕ್ಟ್ ಆಗಿ ಕೈಲಾಗ್ದಿರೋರು ಅಂತ ಹೇಳ್ತಿದ್ಯಾ? ಅಂತಾರೆ, ಎಲ್ಲ ಅಂತಾರೆ. ಕಹ ಅಂದ್ರೆ ಪಕ್ಕದಲ್ಲೇ ಅನ್ನೋದು ಇದಕ್ಕೇನೆ. ಸಂಜಯ್, ಮಾತಿನ ಮೇಲೆ ನಿಗಾ ಇರಲಿ. ಡ್ಯಾಡ್, ಅವ್ರು ನಮಗೆ ಯಾಮಾರಿಸಿದ್ದಾರೆ ಅನ್ನೋ ಸತ್ಯ ಗೊತ್ತಾಗಿ ಇವತ್ತಿಗೆ 3 ದಿನ. ಕರ್ಣಂಗೂ ನಿತ್ಯಂಗೂ ಮದುವೆ ಆಗಿಲ್ಲ, ಅವಳ ಹೊಟ್ಟೆಲ್ ಯಾವ್ದೋ ಮಗು ಬೆಳೀತಿದೆ, ಅವಳು ಏನೋ ಯೋಚನೆ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರು ಬಾಯಿ ಒಳಗಡೆ ಹೆಬ್ಬೆಟ್ಟು ಇಟ್ಕೊಂಡು ಸುಮ್ಮನೆ ಕೂತಿದೀವಿ. ಮುಖ ತಿರುಗಿಸಿದ್ರೆ ಸತ್ಯ ಬದಲಾಗಲ್ಲ ಡ್ಯಾಡ್. ನಾವು ಮಾಡ್ಬೇಕಾಗಿರೋ ಕೆಲಸ ಈಸಿನೇ ಇದೆ. ನಮಗೆ ಗೊತ್ತಿರೋ ವಿಷಯನಲ್ಲಿ ಅಜ್ಜಿ ಕಿವಿಲ್ ಊದಿದ್ರೆ ಸಾಕು. ಅವರು ಬಲೂನ್ ತರ ಬ್ಲಾಸ್ಟ್ ಆಗಿ ನನ್ನ ನಂಬಿಕೆಗೆ ಮೋಸ ಮಾಡಿದ್ರಲ್ಲ ಅಂತ ಕರ್ಣನಿತ್ಯನ ಮೇಲೆ ಕೂಗಾಡ್ತಾರೆ. ಆಮೇಲೆ ಆ ಹಳೆ ಮುತ್ಕಿ ಶಾಂತಿನೂ ಮನೆಯಿಂದ ಹೊರಗೆ ದಬ್ತಾರೆ. ಆಮೇಲೆ ನಿಧಾನಕ್ಕೆ ನಿಧಿನೂ ಫ್ರಾಡ್ ಅಂತ ಪ್ರೂವ್ ಮಾಡಿದ್ರೆ ಆಮೇಲೆ ಅವಳಿಗೂ ಮನೆಯಿಂದ ಗೇಟ್ ಪಾಸ್ ಕೊಡ್ತಾರೆ. ನಾವು ಮಾಡೋ ಕೆಲಸನ ಅವ್ರು ಮಾಡೋ ತರ ದಾರಿ ತೋರಿಸ್ತಾ ಇದೀವಿ. ನೀವು ನೋಡಿದ್ರೆ ಮುಖ ತಿರ್ಸ್ಕೊಂಡು ನಿಂತಿದ್ದೀರಾ. ನಮ್ಮಲ್ಲೇ ಯೂನಿಟಿ ಇಲ್ಲ ಅಂದ್ರೆ ಹೇಗೆ ಡ್ಯಾಡ್? ಸಂಜಯ್ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ಮಾತಾಡೋಕೆ ಮೊದಲು ನಾಲಿಗೆ ಮೆದುಳು ಎರಡು ನಮ್ಮ ಹಿಡಿತದಲ್ಲೇ ಇದೆಯಾ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾರಿಗಾದ್ರೂ ಬಾಡಿಗೆ ಕೊಟ್ಟಿದ್ರೆ ಮಾತಾಡೋಕೆ ಹೋಗಬಾರ್ದು. ಒಂದು ತಿಳ್ಕೊ, ಈ ಗಲಬಸ್ಕಿ ಹಿಂದೆ ನೀನಿದೀಯಾ ಅಂತ ಕರ್ಣನಿಗೆ ಗೊತ್ತಾದರೆ ಅದನ್ನು ಅಮ್ಮನಿಗೆ ತಿಳಿಸಿ ನಿನ್ನ ಚರ್ಮ ಸುಲಿಸಿ ಖಾರದ ಪುಡಿ ಹಚ್ಚಿಸ್ತಾನೆ. ಆಮೇಲೆ ನಮ್ಮಮ್ಮ ಅಯ್ಯೋ ನಿತ್ಯ, ಅಯ್ಯೋ ಶಾಂತಿ ಅಂತ 4 ಹನಿ ಕಣ್ಣೀರು ಹಾಕಿ ಶಾಲು ಹಾರ ಇಲ್ದೇನೆ ಸನ್ಮಾನ ಮಾಡ್ತಾಳೆ ಕರ್ಣಂಗೆ. ಹೆಣ್ಣು ಮಕ್ಕಳ ಜೀವ ಉಳಿಸೋದಕ್ಕೆ ಅದೆಷ್ಟು ದೊಡ್ಡ ತ್ಯಾಗ ಮಾಡಿದೀಯೋ ಅಂತ ಅಟ್ಟಕ್ಕೇರಿಸುತ್ತಾಳೆ.
ಇದೆಲ್ಲ ಆಗಿದ್ದು ನಿನ್ನಿಂದ ಅಂತ ನಿನ್ನ ಕಡೆ ಬೊಟ್ಟು ಮಾಡಿ ಅನ್ನ ನೀರು ಸಿಗದೆ ಇರೋ ಕಡೆ ಹೊತ್ತು ಬಿಸಾಕ್ತ. ಇವೆಲ್ಲ ಬೇಕಾ? ಇಷ್ಟಾದರೂ ಸತ್ಯ ಹೇಳೋ ಮನಸ್ಸಿದ್ರೆ ಹೇಳು. ಆದರೆ ಈ ದಿಕ್ಕಿಗೆ ತಲೆ ಹಾಕಿ ಮಲಗಬೇಡ ಅಷ್ಟೆ. ನಾನು ನಮ್ಮ ಅಮ್ಮನ ಹೊಟ್ಟೆಲೆ ಹುಟ್ಟಿದ್ರು ನಮ್ಮಮ್ಮ ನನಗಿಂತ ಒಂದು ಕೈ ಹೆಚ್ಚು ನಂಬೋದೇ ಆ ತೊಟ್ಟಿ ಪಿಂಡಾನ. ಛೇ, ನಮ್ಮಪ್ಪ ಮಾಡಿದ ಗನಂದಾರಿ ಕೆಲಸದಿಂದಾಗಿ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಆ ಕರ್ಣನ ಹೆಸರಿನಲ್ಲಿದೆ ಅನ್ನೋದು ನೆನಪಿನಲ್ಲಿರಲೇ. ನಾವು ಒಂದೊಂದು ಕಲ್ಲು ಎಸೆಯೋದಕ್ಕೆ ಮುಂಚೆ ನಾವು ಗಾಜಿನ ಮನೆಯಲ್ಲಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ತಾಳ್ಮೆ ತಗೋಬೇಕು. ಈಗ ನೀನು ನಿನ್ನ ನಡವಳಿಕೆಗೆ ಮುಖವಾಡ ಹಾಕೋಬೇಕು. ಒಳಗೆ ಉರಿ ಇದ್ರೂ ಹೊರಗೆ ಉಪಕಾರಿ ಥರ ತೋರಿಸ್ಕೋಬೇಕು. ಕರ್ಣನ ವಿಷಯದಲ್ಲಿ ನೀನು ಬದಲಾಗಿದೆಯಾ, ಒಳ್ಳೆಯವನಾಗಿದೆಯಾ ಅಂತ ಎಲ್ಲರನ್ನೂ ನಂಬಿಸಿದರೆ ಅರ್ಧ ಯುದ್ಧ ಗೆದ್ದ ಹಾಗೆ. ಅಂದ್ರೆ ಸಂಜು ಅವನ್ ಮುಂದೆ ತಲೆ ತೆಗ್ಸಿ ನಿಲ್ಬೇಕಾ? ಆ ಭಿಕಾರಿ ಮೇಲಿರೋ ಭಯಕ್ಕೆ ನಾವು ನಮ್ಮ ಮರ್ಯಾದಿನ ಅಡ ಇಡ್ಬೇಕಾ? ಇಂಪಾಸಿಬಲ್. ಯುದ್ಧ ಗೆಲ್ಲಬೇಕು ಅಂತಂದ್ರೆ ರಾಜಮಾರ್ಗದಲ್ಲೇ ಹೋಗಿ ಗೆಲ್ಲಬೇಕಾಗಿಲ್ಲ, ಗಲ್ಲಿ ಗಲ್ಲಿನಲ್ಲೂ ಹೋಗಿ ಗೆಲ್ಲಬಹುದು. ಕರ್ಣನ ಮಟ್ಟ ಹಾಕೋದೇ ನಮ್ಮ ಒಂದು ದಿನದ ಆಟ ಆಗಬಾರದು. ಅವನ ಜೀವನದಲ್ಲಿ ಮತ್ತೆ ತಲೆ ಎತ್ತಿ ನಿಲ್ಲಬಾರದು. ಹಾಗೆ ಮಾಡೋದೇ ನಮ್ಮ ಗೆಲುವು. ಅದು ಆಗಬೇಕು ಅಂತಂದರೆ ನಾವು ಜೀವನದಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೇಬೇಕು. ಅಮ್ಮ ನಿಮಗೆ ಗೊತ್ತಾ? ಯಾರದು? ನಾನು ಹೇಳ್ತೀನಿ, ಆದರೆ ನೀನು ನನ್ನ ಮಾತನ್ನ ನಂಬಲ್ಲ ಕರ್ಣ. ಅಮ್ಮ ನಿಮಗೆ ಗೊತ್ತಿದ್ರೆ ಹೇಳಿ, ನಾನು ಯಾಕೆ ನಿಮ್ಮ ಮಾತು ನಂಬಲ್ಲ? ಯಾಕಂದ್ರೆ ಇದು ನಿನ್ನ ನಂಬಿಕೆ ಪ್ರಶ್ನೆ. ಇದ್ರ ಹಿಂದೆ ಇರೋ ಕೈ ಬಳಸ್ಕೊತಿರೋದೇ ನಿನ್ನ ನಂಬಿಕೆನ.